ನಮಸ್ತೆ, ನಾನು ಡಾಕ್ಟರ್ ಶ್ರೀಹನ, BGS ಜಿಮ್ಸ್ ಹಾಸ್ಪಿಟಲ್, ಬ್ಯಾಂಗ್ಳೂರು. ಸೊ ನಮಗೆಲ್ಲ ಗೊತ್ತಿರೋಂಗೆ ಈ ನವೆಂಬರ್ 16 COPD ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ COPD ಅಂತ ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಅಂತ ಅರ್ಥ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಶ್ವಾಸಕೋಶದಲ್ಲಿರುವಂಥ ಉಸಿರಾಟದ ನಾಳಿಗಳು, ಅಂದರೆ ಏರ್ವೇಸ್ ಅಂತ ಹೇಳ್ತೀವಿ, ಅದು ಡ್ಯೂ ಟು ಎಕ್ಸ್ಪೋಜರ್ ಟು ಅಬ್ನಾಕ್ಷಿಯಸ್ ಗ್ಯಾಸಸ್ ಆ್ಯಂಡ್ ಡಸ್ಟ್ ಅಂತ ಹೇಳ್ತೀವಿ, ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಹೊಗೆ ಮತ್ತು ವಾತಾವರಣದಲ್ಲಿರುವ ಕೆಟ್ಟ ಅಣುಗಳು ಅದು ನಮ್ಮ ಶ್ವಾಸಕೋಶನ ಸೇರಿದಾಗ ಅಲ್ಲಿನ ಉಸಿರಾಟದ ಟ್ಯೂಬ್ಗಳು ಚಿಕ್ಕದಾಗ್ಬಿಡುತ್ತೆ ಮತ್ತು ಅದರಲ್ಲಿ ಊತ ಉಂಟಾಗುತ್ತೆ. ಮತ್ತು ಆ ಊತ ಉಂಟಾಗೋದ್ರಿಂದ ಅಲ್ಲಿ ಕಫ ಜಮಾ ಆಗುತ್ತೆ. ಸೊ ಈ ಥರ ಆಗೋದ್ರಿಂದ ಇದು ಏನಾಗುತ್ತೆ, ಯೂಶಲಾಗಿ ಕೆಮ್ಮು ಮತ್ತು ದಮ್ಮು ಮತ್ತು ಕಫ ಇದು ಬರುತ್ತೆ. ಸೊ ಇದನ್ನು COPD ಅಂತ ಹೇಳ್ತೀವಿ. ಸೊ ಈ COPD ಯೂಶುವಲಾಗಿ ಸ್ಮೋಕರ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ ಕಾಮನ್ ಆಗಿ. ಬಟ್ ಸ್ಮೋಕರ್ಸ್ ಅಲ್ಲದೇ ಇದ್ರೂ ಸಹ ಇದು COPD ಅನ್ನೋದು ಕಾಣಿಸ್ಕೋಬೋದು. ಸೊ ಯಾರ್ಯಾರಲ್ಲಿ ಈ ಥರ COPD ಕಾಣಿಸ್ಕೋಬೋದು ಅಂತಂದರೆ, ಯಾರು ಧೂಳು ಮತ್ತು ಹೊಗೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಧೂಳು ಹೊಗೆಯಲ್ಲಿ ಓಡಾಟ ಮಾಡ್ತಾ ಇರ್ತಾರೆ, ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ, ಅಥವಾ ಹಳ್ಳಿಗಳಲ್ಲಿ ಸೌದೆ ಒಲೆ ಯೂಸ್ ಮಾಡೋದು, ಅದರ ಹೊಗೆನ ಕುಡಿಯೋದು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂಥವ್ರಿಗೂ ಸಹ, ಸ್ಮೋಕರ್ ಆಗಿಲ್ಲದೆ ಇದ್ರೂ ಸಹ ಅವರಿಗೆ COPD ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಮೇಯ್ನಾಗಿ ಕಾಣಿಸ್ಕೊಳ್ಳೋದು ದಮ್ಮು, ಕೆಮ್ಮು ಮತ್ತು ಕಫ. ಇದು ರೋಗದ ಗುಣಲಕ್ಷಣಗಳು. ಸೊ ನಾವು ಈ WHO ಅಂತ ಹೇಳ್ತೀವಿ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸೊ ಇಡೀ ವಿಶ್ವದಲ್ಲಿ 65 ದಶಲಕ್ಷ ಜನರು ಇದರಿಂದ COPD ಅಂದರೆ COPD ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಸೊ ಇನ್ನೊಂದು ಏನು ಹೇಳ್ತಾರೆ ಅಂದರೆ 2030ನೇ ಇಸ್ವಿಗೆ ಇದು ವಿಶ್ವದಲ್ಲೇ ಸಾವಿಗೆ 3ನೇ ಕಾರಣ ಆಗ್ಬೋದು ಕಾಯಿಲೆಗಳಲ್ಲಿ. ಸೊ ಹಂಗಾಗಿ ನಾವು ಇದ್ರ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು. ಸೊ ಅದಕ್ಕೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಏನೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತಂದರೆ, ಫಸ್ಟು ಯಾರ್ಯಾರಿಗೆ COPD ಇದೆ ಅಂತ ಕಂಡುಹಿಡಿಯೋದು. ಸೊ ಅದಕ್ಕೆ